ಅಕ್ಕ ಅಕ್ಕ ಆ, ಕಣ್ಣು ಮುಚ್ಚಾಲ ಆಟ ಆಡೋಣ. ಆ, ಬಾ, ಕಣ್ಣು ಮುಚ್ಚಾಲ ಆಟ ಆಡೋಣ. ನಮಸ್ಕಾರ ಸ್ನೇಹಿತರೆ, ಎಲ್ಲರದು ತಿಂಡಿ ಆಯಿತಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸ್ವಲ್ಪ ನಿಮ್ಮ ಜೊತೆ ಮಾತಾಡಬೇಕಾಯಿತು, ಅದಕ್ಕೆ ಬಂದಿದ್ದೀನಿ. ಯಾಕಂದರೆ ನಿನ್ನೆ ವಿಡಿಯೋಸ್ ಹಾಕಿಲ್ಲ. ತುಂಬ ಜನ ಬೇಜಾರಾಗಿದ್ರಿ. ಡೈಲಿ ಇದೇ ಕತೆ ನಿಮ್ಮದು, ಡೈಲಿ ಯಾವುದಾದ್ರೂ ಒಂದು ನೆಪ ಹೇಳ್ತೀರಾ, ಹಂಗೆ ಹಿಂಗೆ ಅಂತೇಳಿ ತುಂಬ ಜನ ಮಾತಾಡ್ತೀರಾ. ಯಾಕಂದರೆ ಸ್ವಲ್ಪ ರಿಸ್ಕ್ ಆಗಿರೋದ್ರಿಂದ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ. ಮತ್ತು ಅದನ್ನು ನಿಮ್ಮ ಹತ್ರ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ನಿಮಗೂ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಕೆಲವರೆಲ್ಲ ಹೆಣ್ಮಕ್ಳು ಇದ್ದರೆ, ಹೆಣ್ಮಕ್ಳು ಯಾರಾದರೂ ವೀಡಿಯೋಸ್ ನೋಡ್ತಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಗಂಡು ಮಕ್ಕಳಿಗೆ ಆಗೋದಿಲ್ಲ. ಯಾಕಂದರೆ ಇವಾಗ ಗಂಡು ಮಕ್ಕಳೇ ಬೇಗ ಅರ್ಥ ಮಾಡ್ಕೊತಾರೆ, ಹೆಣ್ಮಕ್ಳೇ ಹಂಗೆ ಮಾತಾಡೋದು. ನಾನು ನಾಳೆ ನನ್ನ ವೀಡಿಯೋಸಲ್ಲಿ ಕಮೆಂಟ್ ಮಾಡೋದ್ರಲ್ಲಿ ನಾನು ಪೋಸ್ಟ್ ಹಾಕಿದ ತಕ್ಷಣ ಗಂಡು ಮಕ್ಕಳು ಎಷ್ಟೋ ಅರ್ಥ ಮಾಡ್ಕೊತಾರೆ. ಹೆಣ್ಮಕ್ಳು ಅಂತವ್ರೇನೆ ನಿಮ್ಮದು ಬರೀ ಇದೇ ಆಯಿತು, ಈ ರೀತಿ ಮಾಡ್ತೀರಾ ಅಂತ ಹೇಳಿ ತುಂಬ ಜನ ಬೇಡ ಕಮೆಂಟ್ ಮಾಡ್ತೀರಾ. ಆದರೂ ನನಗೆ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಹಾಕೋಕ್ಕಾಗಲ್ಲ. ಯಾಕೆ ತುಂಬ ಸುಸ್ತಾಗ್ಬಿಟ್ಟಿತ್ತು. ಹಾಗೆ ನನ್ನ ಮಗಳಿಗೂ ಸ್ವಲ್ಪ, ಅವಳು ಹಠ ಮಾಡ್ತಿದ್ಲು, ಅವಳಿಗೂ ಸ್ವಲ್ಪ ಹುಷಾರಿರಲಿಲ್ಲ, ಮೈ ಬಿಸಿ ಆಗಿತ್ತು. ಸ್ವಲ್ಪ ನನಗೂ ಸುಸ್ತಾಗಿ ಹೆಣ್ಮಕ್ಳಿಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಪೀರಿಯಡ್ ಸಮಯದಲ್ಲಿ ನಾನು ಅದನ್ನು ಬಾಯಿ ಬಿಟ್ಟೇ ಹೇಳ್ಬಿಡ್ತೀನಿ. ಯಾಕಂದರೆ ನನಗೇನು ನಿಮ್ಮ ಹತ್ರ ಹೇಳ್ಕೊಳಕ್ಕೇನು ಮುಜುಗರ ಏನಿಲ್ಲ. ಬಾಯಿ ಬಿಟ್ಟೇ ಹೇಳ್ಬಿಡ್ತೀನಿ. ತಿರ್ಗಾ ಮತ್ತೆ ಅದನ್ನು ಹೇಳಿಲ್ಲ ಅಂತಂದ್ರು ಮತ್ತೆ ನೀವೇನಾದರೂ ಒಂದು ಸುಳ್ಳು ಹೇಳ್ತೀರಾ, ಯಾವುದಾದ್ರೂ ಒಂದು ನೆಪ ಹುಡುಕೊಳ್ತೀರಾ ಅಂತೇಳಿ ಅದಕ್ಕೂ ಕೆಟ್ಟದಾಗಿ ಮಾತಾಡೋ ಅಂಥವ್ರು ಇರ್ತಾರೆ. ಯಾಕಂದರೆ ಅರ್ಥ ಆಗಲ್ಲ ಕೆಲವರಿಗೆ. ಹೇಳಿದ್ರೆ ಏನಾದರೂ ಒಂದು ಹೇಳ್ತಾರೆ ಅಂತೇಳಿ. ಅದಕ್ಕೆ ಹೆಣ್ಮಕ್ಳಿಗೆ ಇರುತ್ತಲ್ಲ, ಪೀರಿಯಡ್ ಸಮಯದಲ್ಲಿ ಸ್ವಲ್ಪ ಸುಸ್ತು ಅದೆಲ್ಲ ಇರುತ್ತಲ್ಲ, ಅದಕ್ಕಾಗಿನ ವೀಡಿಯೋಸ್ ಮಾಡಿ. ಇವತ್ತೂ ತುಂಬ ಸುಸ್ತು, ಯಾಕೋ ಗೊತ್ತಿಲ್ಲ, ತುಂಬ ಹುಷಾರಿಲ್ಲ, ತುಂಬ ಸುಸ್ತಾಗ್ಬಿಟ್ಟಿತ್ತು. ಅದಕ್ಕೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ನಾನು ಹೆಚ್ಚಿಗೆ ಮಾತಾಡೋ ಅಂಥದ್ದೇನಿಲ್ಲ. ನಾನು ಬಾಯಿ ಬಿಟ್ಟು ಹೇಳಿದ್ದೀನಿ, ಯಾರಿಗೇನು ಅಂದ್ಕೊಂಡ್ರೂ ಪರವಾಗಿಲ್ಲ. ಯಾಕಂದರೆ ನಾನು ಹಂಗೆ ಹುಷಾರಿಲ್ಲ ಅಂತ ಹೇಳಿ ಏನಾದರೂ ಹೇಳಿದ್ರೆ ನೀವು ಬರೀ ಇದೇ ಹೇಳ್ತೀರಾ, ಇದೇ ಗೋಳು ಅಂತ ಹೇಳ್ತೀರಾ. ಅದಕ್ಕೋಸ್ಕರ ನಾನು ಬಾಯಿ ಬಿಟ್ಟೇ ಹೇಳ್ತಾ ಇದ್ದೀನಿ. ಇವತ್ತೂ ತುಂಬ ಸುಸ್ತಾಗ್ತೈತೆ. ಅಂಥದ್ರಲ್ಲೂ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಕೆಲವರೆಲ್ಲ ಬೈಕೊಳ್ತೀರಾ ಅಂತೇಳಿ. ನನಗೂ 2 ದಿವಸ ರೆಸ್ಟ್ ಅನ್ನೋದು ಮಾಡಬೇಕು, 2-3 ದಿವಸ ಅಂತ ಅನ್ಕೊತೀನಿ. ಆದರೆ ಆಗೋದಿಲ್ಲ. ನಮಗೂ ಮಾಡಬೇಕು ಅನ್ನೋದು ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ಆದರೆ ಇಂಥ ಸಮಯದಲ್ಲಿ ಏನು ಮಾಡಬೇಕಂದ್ರೂ ತುಂಬ ಕಷ್ಟ ಆಗುತ್ತೆ. ಕೆಲವರಿಗೆಲ್ಲ ಅರ್ಥ ಆಗಿರುತ್ತೆ ಅಂತ ಅಂದ್ಕೊತೀನಿ. ಕೆಲವರಿಗೆ ಅರ್ಥ ಆಗಿರೋದಿಲ್ಲ. ಅರ್ಥ ಆಗದಿಲ್ದವರು ಬೇಡ ಕಮೆಂಟ್ ಮಾಡ್ತೀರಾ. ಅಂಥವ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಮನುಷ್ಯತ್ವ ಮನುಷ್ಯರಾಗಿದ್ದರೆ ಅರ್ಥ ಆಗುತ್ತೆ. ಈಗ ಫ್ಯಾಮಿಲಿ, ಮಕ್ಕಳು, ಗಂಡ ಹೆಂಡತಿ, ಮಕ್ಕಳು ಎಲ್ಲ ಇರೋ ಅಂಥವ್ರ ಫ್ಯಾಮಿಲಿ ಅವರಾದರೆ ಅರ್ಥ ಆಗುತ್ತೆ. ಅಂಥದ್ದೆಲ್ಲ ಎಲ್ಲರೂ ಅನುಭವಿಸಿರ್ತಾರೆ. ಎಲ್ರಿಗೂ ಗೊತ್ತಿರುತ್ತೆ ಆ ಕಷ್ಟ ಏನು ಅಂತೇಳಿ. ಅದರಲ್ಲೂ ನಮ್ಮ ಚಾನಲಲ್ಲಿ ಹೆಣ್ಮಕ್ಳು ಅಂತವ್ರೇ ಈ ರೀತಿ ಕಮೆಂಟ್ ಮಾಡ್ತಾರೆ. ಗಂಡು ಮಕ್ಕಳು ಹೆಂಗೋ ಅರ್ಥ ಮಾಡ್ಕೊತಾರೆ, ಬಿಡಿ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಹಾಕಿ, ನಿಮ್ಮ ಕಷ್ಟನೂ ನಮ್ಗೆ ಅರ್ಥ ಆಗುತ್ತೆ ಅಂತಾರೆ. ಮಕ್ಳಿಗೆ ಹುಷಾರಿಲ್ಲ ಅಂತಂದ್ರು, ನಮಗೆ ಹುಷಾರಿಲ್ಲ ಅಂತಂದ್ರು ಹಾಕಲೇಬೇಕು ಅಂತೇಳಿ ಬರೀ ಇದೇ ಆಯಿತು, ಇದೇ ಕೊಡು, ಹಂಗೆ ಹಿಂಗೆ ಅಂತ ಏನಾದರೂ ಒಂದು ಮಾತಾಡಿರ್ತಾರೆ. ಮಾತಾಡೋರ ಬಗ್ಗೆ ಎಲ್ಲನೂ ಇದು ಮಾಡ್ಕೊಳಕ್ಕಾಗಲ್ಲ. ಈಗ ಆಗದೆ ಇಲ್ಲದ್ದೇನು ಇವಾಗ ಅಷ್ಟೊಂದು ಆಗೋದಿಲ್ಲ ಅಂತ ಅಂದ್ಕೊಂಡಾಗ ಏನು ನಮ್ಮ ಆರೋಗ್ಯ, ನಮ್ಮ ದೇಹ, ನಮ್ಮ ಆರೋಗ್ಯಕ್ಕಿಂತ ಏನು ಯಾವುದೂ ಹೆಚ್ಚಲ್ಲ. ನಾವು ದುಡಿಮೆ ಮಾಡೋದಾಗಲಿ, ವಿಡಿಯೋ ಮಾಡೋದಾಗಲಿ ನಮ್ಮ ಆರೋಗ್ಯದ ಮುಂದೆ ಯಾವುದೂ ಅಲ್ಲ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆಲವರಿಗೆಲ್ಲ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ, ಅರ್ಥ ಆಗಿರುತ್ತೆ. ಇದಕ್ಕೆಲ್ಲ ಇಷ್ಟೆಲ್ಲ ಹೇಳಿದ ಮೇಲೂ ಬ್ಯಾಡ್ ಕಮೆಂಟ್ ಮಾಡಿದ್ರೆ ನಾನೇನು ಮಾಡೋಕ್ಕಾಗೋದಿಲ್ಲ. ಅಂಥವ್ರ ಬಗ್ಗೆ ಈಗ ನಮಗೆ ಆರೋಗ್ಯನೇ ಮುಖ್ಯ. ಆರೋಗ್ಯ ಫಸ್ಟು. ಈಗ ನಮಗೆ ಮಕ್ಕಳು ಮರಿ ಇದ್ದಾರೆ, 2 ಹೆಣ್ಮಕ್ಳಿದ್ದಾರೆ. 2 ಹೆಣ್ಮಕ್ಳು ಇರಬೇಕಾದ್ರೆ ನಾವು ಫಸ್ಟು ನಮ್ಮ ಆರೋಗ್ಯ ನೋಡ್ಕೋಬೇಕಾಗುತ್ತೆ. ಆಮೇಲೆ ದುಡಿಮೆ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಎಲ್ಲ ನೆಕ್ಸ್ಟು. ನಾವು ಚೆನ್ನಾಗಿದ್ದರೆ ಎಷ್ಟು ಬೇಕಾದ್ರೂ ದುಡ್ಡು ದುಡಿಬೋದು. ಚೆನ್ನಾಗಿಲ್ಲ ಅಂತಂದರೆ ಏನು ಮಾಡೋಕ್ಕೂ ಆಗೋದಿಲ್ಲ. ಹುಷಾರಿಲ್ಲ ಅಂತಂದರೆ ಏನು ಮಾಡೋಕ್ಕೂ ಆಗೋದಿಲ್ಲ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದ್ರ ಮೇಲೆ ಎಲ್ರಿಗೂ ಅರ್ಥ ಆಗಿರುತ್ತೆ ನಾನು ಹೇಳಿರೋ ಮಾತುಗಳಂತ ತಿಳ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಮ್ಮಣಿ ಬಾ, ನಿಮ್ಮ ಹೆಸ್ರೇನು? ಪಾಪ ಒಳ್ಳೆ ಹುಡುಗಿ. ಹೇಳಮ್ಮ ಚಿನಿ, ಅಲ್ಲೋಡಲ್ಲ ಅಕ್ಕ ಕೇಳ್ತಾ ಇದ್ದಾಳೆ, ಹೇಳ್ರಮ್ಮ. ಮತ್ತು ನನ್ನ ಹೆಸರು ಮತ್ತು ಮಿಂಚು. ಇವಳ
ನಂಬಿಲ್ಲನೆ. ಏಯ್ ನಿಮ್ಮ ಹೆಸ್ರೇನು ಅದನ್ನ ಹೇಳದ್ಬಿಟ್ಟು ಮಿಂಚು ಮಿಣುಕು ಅಂತ ಹೇಳ್ತೀರ. ನಿಮ್ಮ ಹೆಸ್ರೇನು ಇಕ್ಕಿದೀವಿ ಅದನ್ನ ಹೇಳ್ಬೇಕಣಮ್ಮ, ಮನೆಯ ಕರೆಯೋದನ್ನ ಹೇಳ್ಬಾರ್ದು. ಯಾಕ ಅಂತ ಚೆನ್ನಾಗಿದ್ದಾರೆ. ಮಣಿ ಮಣಿ ಆಟ ಆಡ್ತೀರ ನೀವು? ಅವಳು ಬರಲ್ಲ ಅಂತಾಳೆ, ಕಾಲು ನೋಯ್ತೈತೆ ಆಟ ಆಡೋಕ್ಕಾಗಲ್ಲ ಅಂತಾಳೆ. ಕಾಲು ನೋಯ್ತವ? ಯಾಕ 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 ನಿನ್ನ ಹೆಸ್ರೇನು? ನನ್ನ ಹೆಸರು ಋತು ಕಣಮ್ಮ. ನಿನ್ನ ಹೆಸ್ರೇನು ಹೇಳು? ನನ್ನ ಹೆಸರು ಯಾಕ ಜಾನಕಿ ಅಂತೇಳಿ ಎಲ್ಲರೂ ಜಾಣಿ 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 ಅಂತಾರೆ. ಹೌದೇನು? ಚೆನ್ನಾಗೈತಪ್ಪ ಹೆಸರು. ಊಟ ಮಾಡ್ದ? ಮಾಡಿದೆ ಯಾಕ, ಈಗಿನ ಉಂಡೆ. ಅವರು ತಿಂಡಿ ಮಾಡಿದ್ರು, ಪಲಾವ ತಿಂದೆ, ಎಲ್ಲ ಕಸ ಮುಸ್ರೆ ಎಲ್ಲ ಮಾಡಿದೆ. ಎಲ್ಲ ಕಸ ಮುಸ್ರೆ ಎಲ್ಲ ಮಾಡಿ ಬಂದೆ ಯಾಕ. ಹೌದೇನು? ಯಾವೂರಮ್ಮ ನಿಂದು? ನಮ್ದು ಇಲ್ಲೇನೆ, ಕೆರೆನಹಳ್ಳಿ ಅಂತೇಳಿ. ಅಲ್ಲಿಂದನ ನನ್ನ ಇಲ್ಲೇ ಕೊಟ್ಟೈತಿ. ನಮ್ಮ ಅಯ್ಯಪ್ಪ ಇಲ್ಲೇ ಐತಲ್ಲ, ಅದೇ ನಮ್ಮ ಅಯ್ಯಪ್ಪ. ನಾವು ಇವಾಗ ಇಲ್ಲೇ ಇರೋದು. ನಮ್ಮ ಅಪ್ಪ ನಮ್ಮ ಅಮ್ಮನ ತಕ ಹೋಗಲ್ಲ, ಯಾಕ ನನ್ನ ಮದುವೆ ಆದಾಗಿಂದ ನಾನು ಇಲ್ಲೇ ಇರೋದು. ಋತು ಅಕ್ಕ ಏನೋ ಮಾತಾಡ್ತಾ ಇದ್ದಾಳೆ ಜಾನಕಿ. ಏನಿಲ್ಲ, ಅದೃಷ್ಟ ಹುಡುಗರನ್ನ ಮಾತಾಡ್ಸೋಣ ಅಂತ ಬಂದ್ಲು. ಹುಡುಗರನ್ನ ಮಾತಾಡಿಸ್ತಾ ಇದ್ದಾಳೆ. ಹುಡುಗರು ಅಂದರೆ ಭಾಳ ಇಷ್ಟ ಅವಳಿಗೆ. ನನ್ನ ಹೆಸರು ಹಂಗೆ ಮಾತಾಡಿಸ್ತಿದ್ಲು. ಅಮ್ಮ ಅಕ್ಕ ಯಾರಮ್ಮ ಯಾರಮ್ಮ ಅಂತ ಅಂದರು. ಅಕ್ಕಯ್ಯ ಇಲ್ಲಿಗೆ ಬಂದೈತೆ ಕಣಮ್ಮ ಅಂತ. ಎಷ್ಟು ಚೆನ್ನಾಗಿ ಮಾತಾಡಿಸ್ತಾಳೆ, ಬಲು ಒಳ್ಳೆ ಹುಡುಗಿ. ಹುಡುಗರನ್ನೆಲ್ಲ ಚೆನ್ನಾಗಿ ಮಾತಾಡಿಸ್ತಾಳೆ. ಹುಡುಗರು ಅಂದರೆ ಇಷ್ಟ. ನನ್ನ ಹೆಸರು ಮಾತಾಡ್ಸಕ್ಕೆ ಹೋದ್ಲು, ಅದೇ ಹೋದ್ರು ಇವರು. ಅದಕ್ಕೆ ಈಗ ಮಾತಾಡಿಸ್ತಾ ಇದ್ದಾಳೆ. ಹೌದೇನು? ಪಾಪ ಇವಳೊಬ್ಳೇ ಮಾಡ್ಬೇಕು ಕಣಕ್ಕ ಕೆಲಸ ಎಲ್ಲನ. ಅವಳನ್ನ ಇವಾಗ ಮದುವೆ ಮಾಡ್ಕೊಂಬಂದಿರಳನ್ನ ಏನೋ ರಿಲೇಷನ್ ಅಂತೆ. ಅವಳನ್ನ ಯಾವ ಕೆಲಸಕ್ಕೂ ಇಕ್ಕಲ್ಲ. ಅವಳದೇನು ಇದಿಲ್ಲ. ಇವಳದು ಪಾಪ ಇವಳನ್ನ ಒಂಥರ ನೋಡ್ತಾಳ ಅಯ್ಯಮ್ಮ. ಒಳ್ಳೆದಿಲ್ಲ ಒಳ್ಳೆಳಲ್ಲ ಅಯ್ಯಮ್ಮ, ಕರೆ ಜಯಮ್ಮ. ಹಂಗೆ ಮತ್ತು ಹೆಂಗಿರೋರ್ನ ಸ್ವಲ್ಪ ಸಾದ್ರ ತಗೊಂತಾರೆ, ನಯನ ಜಿಕ್ನಾಗಿರಮ್ಮ ಹಂಗೆ ನೋಡ್ತಾರೆ. ಪಾಪ ಇವಳಿಗೆ ಒಂದು ಸ್ವಲ್ಪ ಬುದ್ಧಿ ಕಡಿಮೆ ಅಲ್ಲೇ. ಸ್ವಲ್ಪ ಅಷ್ಟೇ. ಒಳ್ಳೆ ಮನಸ್ಸು, ಅಂದರೆ ಕೆಟ್ಟದ್ದಿಲ್ಲ ಮನಸ್ಸಿನಾಗೆ, ಒಳ್ಳೇದೈತಿ. ಏನು ಮಾಡಿದ್ರಮ್ಮ ತಿಂಡಿನ? ತಿಂಡಿ ತಿಂದ? ಬಾ ತಿಂಡಿ ತಿನ್ನುವಂತೆ. ಬೇಡ ಯಾಕ, ನಾನು ಹಾಲು ತಿಂದೆ. ಅವಳು ನಮ್ಮಳು ಪಲಾವ್ ಮಾಡಿದ್ಲು, ಪಲಾವ್ ತಿಂದೆ. ಮತ್ತೆ ನಮ್ಮನ್ನೆಲ್ಲ ಮಾತಾಡ್ಸಲ್ಲ. ತಿರ್ಗಾ ಬೈದ್ಗಿದ್ದಾಳು ನಮ್ಮನ್ನು ಮಾತಾಡ್ಸೋದು ನೋಡಿ. ಅಯ್ಯ ಯಾಕ ನಾವು ಅತ್ತೆ ಮಾತಾಡ್ಸಲ್ಲ ಅಂದರೆ ನಾನು ಮಾತಾಡಿಸ್ತೀನಿ. ಬಿಡು, ಮಾತಾಡಿಸ್ತೀನಿ, ನಾನು ಎಲ್ಲರನ್ನೂ ಮಾತಾಡಿಸ್ತೀನಿ. ನಾನು ಯಾರನ್ನೂ ಮಾತಾಡ್ಸಲ್ಲ ಅಂತ ಇಲ್ಲ, ಎಲ್ಲರನ್ನೂ ಮಾತಾಡಿಸ್ತೀನಿ ಯಾಕ. ನಮ್ಮ ಅತ್ತೆ ನಾನೇನು ಕೇಳಲ್ಲ. ಹೇಳು, ಹಂಗೆ ಇರ್ಬೇಕಲ್ಲ, ನಾನು ಮಾತಾಡ್ಸ್ತೀನಿ. ಯಾಕಂದ್ರೆ ನಿಮ್ಮ ಅತ್ತೆ ನಮ್ಮನ್ನು ಮಾತಾಡ್ಸಲ್ವಲ್ಲ, ಅದಕ್ಕೆ ಸಿಟ್ಟು ಮಾಡ್ಕೊಂತಾಳೆ. ನೋಡಪ್ಪ ಇವ್ರನ್ನ ಯಾಕೆ ಮಾತಾಡಿಸ್ತಾರೆ ಅಂತೇಳಿ ಸಿಟ್ಟು ಮಾಡ್ಕೊಂತಾಳೆ ಮತ್ತೆ. ಪಾಪ ಒಳ್ಳೆ ಹುಡುಗಿ, ಏನು ಮಾಡಲಿ, ಇವಾಗ ನಮ್ಮನ್ನೇನಾದರೂ ಮಾತಾಡಿಸ್ಬಿಟ್ರೆ ಅತ್ತೆ ಹುರ್ಕೊಂತಾಳೆ. ಅದಕ್ಕೆ ಪಾಪ ನಾನು ಮಾತಾಡಿಸ್ಬೇಡ ಕಣಮ್ಮ, ನಿಂಗೆ ಯಾಕೆ ತಂದೆ ಅಂತೇಳಿ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ, ನಿನ್ನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.